ಇದರಲ್ಲಿ ಏನಂದರೆ ನಾವು ಮಾಸ್ಕಿಂಗ್ ಟೇಪ್ ಹಾಕ್ತೀವಿ, ಡಿಸೈನ್ ಮಾಡ್ಬೇಕಾದ್ರೆ ಮಾಸ್ಕಿಂಗ್ ಟೇಪ್ ಹಾಕಿ ತೆಗಿಬೇಕಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ ಆಗುತ್ತೆ, ಅದನ್ನು ಟಚ್ ಅಪ್ ಮಾಡ್ಬೋದು ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಮೊದಲನೇ ಎಫೆಕ್ಟ್ ಬಂದು ಮಾರ್ಬಲ್ ಫಿನಿಶ್ ಅಂತ. ಮಾರ್ಬಲ್ ಟೈಲ್ಸ್ ಏನಿದೆ ನಾವು ಸೊ ಈಗ ಎಲ್ಲ ಡ್ಯಾಮ್ ಪ್ರೂಫ್ ಮಾಡ್ತಾ ಇರ್ತೀರಲ್ಲ ಸರ್, ಯಾವ ಥರ ಮಾಡ್ತೀರಾ ಸರ್ ಡ್ಯಾಮ್ ಪ್ರೂಫ್ ಅಪ್ಲಿಕೇಶನ್ ಯಾವ ಥರ ಮಾಡ್ತೀರಾ? ಟೆರೆಸ್ ಮೇಲೆ ಮಾಡೋದಾದರೆ ಹೆಂಗೆ ಮಾಡ್ತೀರಾ ಅಂತ ಡ್ಯಾಮ್ ಪ್ರೂಫು ನಾರ್ಮಲ್? ಹಾಂ ಸರ್, ಹಾಂ ಫಸ್ಟ್ ಕೊಟ್ಟು 30% ನೀರು ಮಿಕ್ಸ್ ಮಾಡ್ತೀವಿ, ಇನ್ನು 2 ಕೊಟ್ಟು ನೀರು ಮಿಕ್ಸ್ ಮಾಡ್ದೆಲ್ಲ ಮಾಡ್ತೀವಿ. ಕ್ರ್ಯಾಕ್ ಏನೇ ಇತ್ತು ಅಂದ್ರೆ ಕ್ರ್ಯಾಕ್ಸ್ ಫಿಲ್ ಮಾಡ್ತೀವಿ. ವಿ ಶೇಪಲ್ಲಿ ಕ್ರ್ಯಾಕ್ ಓಪನ್ ಮಾಡಿ ಕ್ಲೀನ್ ಮಾಡಿ 2 ಕೊಟ್ಟು ಕ್ರ್ಯಾಕ್ ಹಾಕ್ತೀವಿ. ಕ್ರ್ಯಾಕ್ ಯಾವಾಗಲೂ 2 ಕೋಟ್ ಹಾಕಿ, ಯಾಕೆಂದರೆ 1 ಕೋಟ್ ಹಾಕಿದಾಗ ಕ್ರ್ಯಾಕ್ ಕೆಳಗೆ ಇಳಿಯುತ್ತೆ. ಸೊ ಅದ್ರ ಮೇಲೆ ಇನ್ನೊಂದು ಕೋಟ್ ಹಾಕಿ ನಿಮ್ಗೆ ಕ್ಲೀನಾಗಿ ಕವರೇಜ್ ಸಿಗುತ್ತೆ. ಸೊ ಡ್ಯಾಮ್ ಪ್ರೂಫ್ ಆದಮೇಲೆ ಅದ್ರ ಮೇಲೆ ಈಗ ನಾರ್ಮಲ್ ವೈಟ್ ಮಾಡಿಸಿದ್ವಿ ಅಂದರೆ ಎಲ್ಲ ಓಡಾಡಿ ಗಲೀಜ್ ಆಗ್ತಾ ಇರುತ್ತೆ. ಸೊ ಅದು ಅವಾಯ್ಡ್ ಮಾಡೋಕ್ಕೆ ಅಂತೇಳಿ ಡ್ಯಾಮ್ ಪ್ರೂಫ್ ಪ್ಲೇ ಅಂತ ಹೊಸದಾಗಿ ಲಾಂಚ್ ಮಾಡಿದ್ದಾರೆ. ಇದು ಆ್ಯಕ್ಚುಲಿ 2 ಇಯರ್ಸಿಂದನೂ ಬರ್ತದೆ, ಮಾರ್ಕೆಟಲ್ಲಿದೆ ಡ್ಯಾಮ್ ಪ್ರೂಫ್ ಪ್ಲೇ ಅಂತ. ಬಟ್ ಎಕ್ಸಿಕ್ಯೂಷನ್ ತುಂಬ ಕಮ್ಮಿ ಇದೆ ಸರ್, ಯಾರೂ ಅಷ್ಟು ಮುಂದೆ ಇದು ಮಾಡ್ತಾ ಇಲ್ಲ. ಸೊ ಈಗ ಇದರಲ್ಲಿ ಮಾರ್ಬಲ್ಲು, ಆರ್ನೆಟ್ ಮತ್ತು ಟೆರೆಜೋ ಅಂತ ಅದ್ರದ್ದು ಅಪ್ಲಿಕೇಶನ್ ಯಾವ ಥರ ನೋಡೋಣ. ಸೌಂಡ್ ಬರ್ತಾ ಇಲ್ಲ. ಇದೊಂದು 4 ಡಿಸೈನ್ ಬರುತ್ತೆ, ಮಾರ್ಬಲ್ಲು, ವುಡನ್ನು, ಟೆರೆಜೋ ಮತ್ತು ಆರ್ನೆಟ್. ಇದರಲ್ಲಿ ಸ್ಪೆಷಲ್ ಎಫೆಕ್ಟ್ ಬ್ರಷ್ ಬರುತ್ತಲ್ಲ, ಮಾಸ್ಕಿಂಗ್ ಟೇಪ್ ಹಾಕಿ ಒಂದು ವೈಟು ಒಂದು ಗ್ರೇ, ವೈಟು ಗ್ರೇ ಆ ಥರ ಮ್ಯಾಚ್ ಮಾಡ್ತಾ ಹೋದರೆ ಆಯಿತು. ಅಲ್ಲಿ ಪ್ರಾಕ್ಟಿಕಲಲ್ಲಿ ನಿಮಗೆ ಯಾವ ಥರ ಅಂತ ತೋರಿಸ್ತೀನಿ. ನೆಕ್ಸ್ಟು ವುಡನ್ ಡಿಸೈನು ಟೆರೆಜೋದಲ್ಲಿ ಸಿ ಸ್ಪಂಜ್ ಅಂತ ಬರುತ್ತೆ. ಸಿ ಸ್ಪಂಜಲ್ಲಿ 2x2 ಮಾರ್ಕ್ ಮಾಡಿ, ಮಾಸ್ಕಿಂಗ್ ಟೇಪಲ್ಲಿ ಮಾರ್ಕ್ ಮಾಡಿ ಸಿ ಸ್ಪಂಜಲ್ಲಿ ಮಾರ್ಕ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಆರ್ನೆಟ್ಟು ಸ್ಟೆನ್ಸಿಲ್ಸ್ ಬರುತ್ತಲ್ಲ, ನಾರ್ಮಲ್ ಸ್ಟೆನ್ಸಿಲ್ಸ್ ತೊಗೊಂಡು ಸೆಂಟರ್ ಮಾರ್ಕ್ ಮಾಡಿ ಸ್ಟೆನ್ಸಿಲ್ಸಲ್ಲಿ ಅಪ್ಲೈ ಮಾಡ್ತಾ ಹೋಗ್ತೀವಿ. ಯಾವ ಥರ ಅಪ್ಲಿಕೇಶನ್ ನೋಡಿದೆ ನೋಡೋಣ. ಇದರಲ್ಲಿ 20 ಶೇಡ್ಸ್ ಬರುತ್ತೆ ಸರ್. ನೀವು ಡ್ಯಾಮ್ ಪ್ರೂಫ್ನ ಟಿಂಟ್ ಮಾಡೋವಾಗಿಲ್ಲ, ಡ್ಯಾಮ್ ಪ್ರೂಫ್ ಪ್ಲೇನ ಟಿಂಟ್ ಮಾಡ್ಬೋದು. ನೀವು ಡ್ಯಾಮ್ ಪ್ರೂಫ್ ಟಿಂಟ್ ಮಾಡಿದ್ರೆ ಕಂಪ್ನಿ ಕಡೆಯಿಂದ ಯಾವುದೋ ರೇಟ್ ಇದೆ, ವಾರಂಟಿ ಅಥವಾ ಏನೋ ಕಂಪ್ನಿ ಕಡೆಯಿಂದ ಏನೂ ಇದು ಸಿಗೋಲ್ಲ. ಡ್ಯಾಮ್ ಪ್ರೂಫ್ ಯಾವ ಥರ ಮೆಟೀರಿಯಲ್ ಬರುತ್ತೆ ಸೇಮ್ ಅದನ್ನು ಅಪ್ಲೈ ಮಾಡೋಂಥದ್ದು. ಟಿಂಟ್ ಮಾಡೋಂಗಿಲ್ಲ ಡ್ಯಾಮ್ ಪ್ರೂಫ್ನ, ಡ್ಯಾಮ್ ಪ್ರೂಫ್ ಪ್ಲೇನ ಟಿಂಟ್ ಮಾಡ್ಬೋದು. ನಿಮಗೆ ಡಿ ಪಿ ಅಪ್ಲೈ ಮಾಡೋದು ತುಂಬ ಏನು ಕಷ್ಟ ಅನಿಸಲ್ಲ, ಈಸಿ ಟು ಅಪ್ಲೈ ಇದೆ. ನೆಕ್ಸ್ಟು ಸ್ಟ್ರೆಸ್ ಇದೆ, ಸ್ಟೇನ್ಸ್ ಮಾರ್ಕ್ ಇರುತ್ತಲ್ಲ, ಪಾಚಿ ಕಟ್ಟೋದು ಇಲ್ಲ ಗ್ರೀನ್ ಕಲರ್ ಇದು ಮೇಲ್ಗಡೆ ಬ್ಲ್ಯಾಕ್ ಇದು ಕಾರ್ಬನ್ ಇದು ಡೆಪಾಸಿಟ್ ಏನಾಗ್ತಿರುತ್ತಲ್ಲ ಆ ಥರ ಏನೂ ಆಗಲ್ಲ ಡಿ ಪಿ ಅಪ್ಲೈ ಮಾಡೋದ್ರಿಂದ. ಅದ್ರ ಮೇಲೆ ನಾರ್ಮಲ್ ಡ್ಯಾಮ್ ಪ್ರೂಫ್ ಅಪ್ಲಿಕೇಶನ್ ಯಾವ ಥರ ಮಾಡ್ತಾರೆ ಅದೇ ಥರ ಫಸ್ಟ್ ಕೋಟು 30% ಡೈಲ್ಯೂಟ್ ಮಾಡ್ತಾ ಇದ್ದೀವಿ. ಕ್ರ್ಯಾಕ್ ಫಿಲ್ ಮಾಡಿದ್ವಿ, ಮೊದಲನೇ ಕೋಟಿಗೆ 30% ನೀರು ಮಿಕ್ಸ್ ಮಾಡಿ 1 ಕೋಟ್ ಮಾಡ್ತೀವಿ. ಇದು ಡ್ರೈ ಆದಮೇಲೆ ಇನ್ನು 2 ಕೋಟು ನೀರು ಮಿಕ್ಸ್ ಮಾಡ್ದಲ್ಲೇ 2 ಕೋಟ್ ಮಾಡ್ತೀವಿ. ಸೊ ಇದು ಕವರೇಜ್ ಬಂದು 1 ಲೀಟರ್ಗೆ 10 ಸ್ಕ್ವೇರ್ ಫೀಟ್ ಕವರೇಜ್ ಬರೋಗ್ತದೆ ಕಂಪ್ನಿ ಇದ್ರ ಪ್ರಕಾರ ಹೋಗೋದಾದರೆ. ಒಂದು ಸಲ ಡ್ಯಾಮ್ ಪ್ರೂಫ್ ಎಲ್ಲ ಅಪ್ಲೈ ಆದಮೇಲೆ 6 hours ರೈನ್ ಟೈಮ್ ಕೊಡಿ. ಅದಾದಮೇಲೆ ಡ್ಯಾಮ್ ಪ್ರೂಫ್ ಪ್ಲೇ ಅಂತ ಬರುತ್ತಲ್ಲ ಅದರದ್ದು ಬೇಸ್ ಕೋಟ್ ಅಪ್ಲೈ ಮಾಡ್ತಾ ಹೋಗ್ತೀವಿ. 1 ಕೋಟ್ ಬೇಸ್ ಕೋಟ್ ಅಪ್ಲೈ ಮಾಡ್ತೀವಿ. ಬೇಸ್ ಕೋಟ್ ಅಪ್ಲೈ ಮಾಡುವಾಗ ಅದಕ್ಕೆ ನೀರೇನು ಮಿಕ್ಸ್ ಮಾಡೋಂಗಿಲ್ಲ, ಡೈರೆಕ್ಟ್ ಅಪ್ಲಿಕೇಶನ್ ಮಾಡ್ತೀವಿ. ಇದರಲ್ಲಿ ಏನಂದರೆ ನಾವು ಮಾಸ್ಕಿಂಗ್ ಟೇಪ್ ಹಾಕ್ತೀವಿ, ಡಿಸೈನ್ ಮಾಡ್ಬೇಕಾದ್ರೆ ಮಾಸ್ಕಿಂಗ್ ಟೇಪ್ ಹಾಕಿ ತೆಗಿಬೇಕಾದ್ರೆ ಸ್ವಲ್ಪ ಸಣ್ಣ ಪುಟ್ಟ ಡ್ಯಾಮೇಜ್ ಆಗುತ್ತೆ, ಅದನ್ನು ಟಚ್ ಅಪ್ ಮಾಡ್ಬೋದು ಅಂತ ಹೇಳಿದ್ದಾರೆ ಅಷ್ಟೇ. ಸೊ ಮೊದಲನೇ ಎಫೆಕ್ಟ್ ಬಂದು ಮಾರ್ಬಲ್ ಫಿನಿಶ್ ಅಂತ. ಮಾರ್ಬಲ್ ಟೈಲ್ಸ್ ಏನಿದೆ ನಾವು ಟೆರೆಸ್ ಮೇಲೆ ಟೈಲ್ಸ್ ಹಾಕೋದ್ರಿಂದ ಗ್ರೋಟಿಂಗ್ ಮಾಡಿಸಿಲ್ಲ ಅಂದರೆ ಒಳಗೆ ಸರ್ಫೇಸ್ ಒಳಗೆ ನೀರು ಹೋಗಿ ಟೆರೆಸ್ ಸರ್ಫೇಸ್ ಹಾಳಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ನಮಗೆ ವಾಟರ್ ಪ್ರೂಫಿಂಗು ಬೇಕು, ಆಮೇಲೆ ಟೈಲ್ ಥರ ಒಂದು ಫಿನಿಶಿಂಗು ಬೇಕು ಅಂದಾಗ ಮಾರ್ಬಲ್ ಫಿನಿಶ್ ನಾವು ಚೂಸ್ ಮಾಡ್ಬೋದು. ಟೈಲ್ಸ್ ಹಾಕೋದ್ರಿಂದ ನಮಗೆ ಡಿಸಡ್ವಾಂಟೇಜ್ ಏನಂದರೆ ಬಿಲ್ಡಿಂಗ್ ಮೇಲೆ ವೆಯ್ಟು ಜಾಸ್ತಿ ಆಗುತ್ತೆ. ಒಂದು ಸಲ ಒಳಗೆ ನೀರು ಹೋಯ್ತು ಅಂದರೆ ಪೂರಾ ಸ್ಲ್ಯಾಬ್ ಹಾಳಾಗುತ್ತೆ. ಸೊ ಅದು ಅವಾಯ್ಡ್ ಮಾಡಬೇಕು ಅಂದರೆ ವಾಟರ್ ಪ್ರೂಫಿಂಗ್ ಕೋಟಿಂಗ್ ಪ್ಲಸ್ ಡೆಕೋರೇಷನ್ 2 ಬರೋಕ್ಕೆ ಡ್ಯಾಮ್ ಪ್ರೂಫ್ ಪ್ಲೇ ಯೂಸ್ ಮಾಡ್ತೀವಿ. ಇದರಲ್ಲಿ ಡ್ಯಾಮ್ ಪ್ರೂಫ್ ಪ್ಲೇದು ಒಂದು ಬೇಸ್ ಕೋಟ್ ಏನಿದೆ ವಿತೌಟ್ ಡೈಲ್ಯೂಷನ್ 1 ಕೋಟ್ ಮಾಡ್ತೀವಿ. ಇದು 1 ಲೀಟ್ರಿಗೆ 30ರಿಂದ 35 ಸ್ಕ್ವೇರ್ ಫೀಟ್ ಕವರೇಜ್ ಬರುತ್ತೆ 1 ಲೀಟರ್ಗೆ. ಬೇಸ್ ಕೋಟ್ ಆದಮೇಲೆ ಈ ಥರ ಟೆರೆಸ್ ಏರಿಯಾ ಎಷ್ಟಿದೆ ನೋಡಿ ಅದ್ರ ಮೇಲೆ ಮಾರ್ಕ್ ಮಾಡ್ತಾ ಹೋಗ್ತೀವಿ. 2x2 ಇಲ್ಲ 4x4 ಇಲ್ಲ 3x6 ಆ ಥರ ಮಾರ್ಕ್ ಮಾಡ್ತಾ ಹೋಗ್ತೀವಿ. 4x4 ಮಾಸ್ಕಿಂಗ್ ಟೇಪ್ ಹಾಕಿದ್ಮೇಲೆ ಡ್ಯಾಮ್ ಪ್ರೂಫ್ ಪ್ಲೇ ಅಪ್ಲಿಕೇಶನ್ ಮಾಡ್ತೀವಿ. ಇದರಲ್ಲಿ ಫಸ್ಟು 1 ಕೋಟು ವೈಟ್ ಮಾಡ್ತೀವಿ, ಅದ್ರ ಪಕ್ಕದಲ್ಲೇ ಬ್ಲ್ಯಾಕಲ್ಲಿ ಒಂದು ಶೇಡ್ ಹೇಳ್ತೀವಿ, ಅದ್ರ ಪಕ್ಕದಲ್ಲಿ ಒಂದು ವೈಟ್ ಶೇಡ್, ಆ ಥರ ಪ್ಯಾರಲಲ್ಲಿ ಹೇಳ್ಕೊಂತಂದ್ರೆ ಡಿಸೈನ್ ಬರುತ್ತೆ. ಪ್ರಾಕ್ಟಿಕಲ್ ಯಾವ ಥರ ಅಂತ ಅಲ್ಲಿ ತೋರಿಸ್ತೀನಿ. ಪ್ರಾಕ್ಟಿಕಲಲ್ಲಿ ಈ ಥರ ಒಂದು ಗ್ರೇ ವೈಟು 2 ಮಿಕ್ಸ್ ಮಾಡ್ತಾ ಹೋಗ್ತೀವಿ. ಆಮೇಲೆ ಇಲ್ಲಿ ಮಾಡುವಾಗ ಇಲ್ಲಿ ಗ್ರೇ ಇರುತ್ತಲ್ಲ, ಈ ಗ್ರೇಗೆ ಇಲ್ಲಿ ಗ್ರೇ ಮ್ಯಾಚ್ ಮಾಡಿ, ಇಲ್ಲಿ ವೈಟಿಗೆ ಇಲ್ಲಿ ವೈಟ್ ಮ್ಯಾಚ್ ಮಾಡ್ತಾ ಹೋದರೆ ಡಿಸೈನ್ ಬರುತ್ತೆ. ಇದು ಮಾರ್ಬಲ್ ಫಿನಿಶ್ ನಿಮಗೆ ಮೊದಲನೇದು.
ಟೆರೆಸ್ ಮಾಡ್ಬೇಕಾದ್ರೆ 4x4 ಏರಿಯಾ ಎಷ್ಟಿದೆ ನೋಡಿ. ಸಣ್ಣದಿತ್ತು ಅಂದರೆ 2x2 ಅದ್ರ ಮಾಡ್ಬೋದು, ಇಲ್ಲ 4x4 ಆ ಥರ ಮಾರ್ಕ್ ಮಾಡ್ಕೊಂತ ಹೋಗಿ ಚೂರು ಸೈಡ್. ಡಿಸೈನ್ ಅದ ಮಾಸ್ಕಿಂಗ್ ಟೇಪ್ ಹಚ್ಚಿ ಮಾಡಿಬಿಟ್ರೆ ಮಾಸ್ಕಿಂಗ್ ಟೇಬಲ್ ಮಾರ್ಕ್ ಮಾಡಿ ಒಂದು ವೈಟು ಒಂದು ಗ್ರೇ ಮರ್ಜ್ ಮಾಡ್ತಾ ಹೋಗಿ ಸರ್. ಫಸ್ಟ್ ಈ ಥರ ಡೈಮಂಡ್ ಶೇಪಲ್ಲಿ ಮಾರ್ಕ್ ಮಾಡಿ. ನೀವು ಮಾಡೋದೇನಿರುತ್ತಲ್ಲ ಈ ಟೇಪಲ್ಲಿ ಸ್ಟಾರ್ಟ್ ಆಗಿ ಈ ಟೇಪಲ್ಲಿ ಎಂಡ್ ಆಗಲಿ. ಈ ಟೇಪಿಂದ ಈ ಕಡೆ ಬಂತು ಅಂದರೆ ಮರ್ಜ್ ಆಗ್ಬಿಡುತ್ತೆ ಎರಡು. ಸೊ ನಾವು ಟೇಪ್ ತೆಗೆದಾಗ ಇದೇ ಡಿಫ್ರೆಂಟ್ ಶೇಡ್ ಇರುತ್ತೆ, ಇದೇ ಡಿಫ್ರೆಂಟ್ ಶೇಡ್ ಇರುತ್ತೆ, ಆ ಥರ ಮೇಂಟೈನ್ ಮಾಡ್ತಾ ಹೋಗಿ ಸರ್. ಈ ಟೇಪಲ್ಲಿ ಸ್ಟಾರ್ಟ್ ಮಾಡಿ ಈ ಟೇಪಿಗೆ ಎಂಡ್ ಮಾಡಿ. ಒಂದು ವೈಟು ಒಂದು ಗ್ರೇ. ನೀವು ಬಂದೆ ನಮ್ಮ ಹುಡುಗ ಈಗ ಬಂದ್ರಿ. ಅವನೊಂದು ಆಧಾರ್ ಕಾರ್ಡ್ ಇದನ್ನು ಮಾಡಿರಿ. KYC ಯಾರು ಬರ್ಸಿಲ್ಲ ಸ್ವಲ್ಪ ನೋಡ್ರಿ. KYC ಬರ್ಸಿ ಪಪ್ಪಿ ಸಂತಾನ ರೀ ಟ್ರೈನಿಗೆ ಬಂದ್ರೆ ನಿಮ್ಮ ನಂಬರ್ ನೋಡಿ. ಮತ್ತು ನಾಳೆ ಮುರುಗಿ ಕಳ್ಸ್ತಾರ ಅದನ್ನ ಈ ಥರ ಒಂದು ವೈಟ್ ಮಾಡಿ ಮಧ್ಯದಲ್ಲಿ ಒಂದು ಸ್ವಲ್ಪ ಕಲರ್ ಮರ್ಜ್ ಆಗಿರಲಿ, ಇನ್ನೊಂದು ಗ್ರೇ ಆ ಥರ ಮಾಡ್ತೀವಿ ಸರ್. ಫ್ಯಾನ್ ಹಾರಿಸ್ರಿ ಡ್ರೈ ಆಗತ್ತೆ. ಇಲ್ಲಿ ಡೋರ್ ಆಡಿ ಡ್ರೈ ಆಗಿದ್ರು ಮತ್ತು ರೈಟ್ ನೋಡಿ ಸ್ಟೇಜ್ ಬರ್ಬೇಕದೆ ರಾಡೆ ಎಲ್ಲರ ಅಲ್ಲಿ ಹೋಗಿ ಒಂದು ಕೈ ಅಳಗಾಡ್ಸಕ್ಕೆ ಅಲ್ಲಿ ಹೋದಾಗ ಹೆಂಗೆ ಸ್ವೀಟ್ ತುಡಿತಿ ನೋಡು. ಎಲ್ಲರೂ ಎದುರಿಗಿದ್ದೀರಿ. ಈ ಥರ ಬರುತ್ತೆ ಸರ್. ಇನ್ನೊಂದು ನಾರ್ಮಲ್ ನೆಕ್ಸ್ಟ್ ಇದನ್ನು ಸ್ಟೆ ಇದು ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಈ ಥರ ಫಿನಿಶಿಂಗ್ ಬರ್ತಾ ಹೋಗುತ್ತೆ ನಿಮಗೆ. ಇದು ಕಸ್ಟಮೈಸ್ ಮಾಡಿರೋದು ಸರ್. ಒಂದು ವುಡನ್ನು ಮತ್ತು ಆರ್ನೆಟ್ ಎರಡು ಮಿಕ್ಸ್ ಮಾಡಿರೋ ಡಿಸೈನ್ ಈ ಥರ ಕಾಣಿಸುತ್ತೆ. ಇದು ಸೇಮ್ ಸ್ಟೆನ್ಸಿಲ್ ಏನಿತ್ತಲ್ಲ ಅದು ಮತ್ತು ಟೆರದು ಎರಡು ಕಂಬೈನ್ ಮಾಡಿರೋದು, ಆರ್ನೆಟ್ ಮತ್ತು ಟೆರದು. ಕಸ್ಟಮೈಸ್ ನೀವು ಮಾಡ್ಕೊಬೋದು. ಕಸ್ಟಮರಿಗೆ ಈ ಥರ ಡಿಸೈನ್ ಹಾಕ್ಬೋದು ಅಂತ ನೀವು ಒಂದೇ ಡಿಸೈನ್ ಮಾಡೋಕ್ಕಿಂತ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ವುಡನ್ ಡಿಸೈನ್ ಈ ಥರ ಕಾಣಿಸುತ್ತೆ ನಿಮಗೆ ಫುಲ್ ಮಾಡಿದಾಗ. ಒಂದೇ ಬಂದಿರೋದ್ರಿಂದ ಅವರು ಖುಷಿ ಪಡ್ತಾರೆ.
ನಿಮ್ಮ ಕೆಲಸಕ್ಕೂ ಪ್ಲೇನ್ ಟೆರೆಸ್ ಬಿಡೋಕ್ಕಿಂತ ಈ ಥರ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಹೇಳಿದೆ ಸರ್ ಅನ್ನಿವನ್ ಇರುತ್ತೆ ಅಂತ, ಅವಾಗೂ ಇದು ಈ ಥರ ಡಿಸೈನ್ ಮಾಡಿದ್ರೆ ನಿಮ್ಗೆ ಅಷ್ಟು ಎದ್ದು ಕಾಣಲ್ಲ. ನಾರ್ಮಲ್ ವೈಟ್ ಅಲ್ಕಿನ ಸ್ವಲ್ಪ ಅವಾಯ್ಡ್ ಅನಿಸುತ್ತೆ ಇದರಲ್ಲಿ.